ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಜಂಗಮಕೋಟೆ ಗ್ರಾಮದಲ್ಲಿ ಗಣೇಶ ಮೂರ್ತಿಯ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜು ಗೌಡ್ರು ಮತ್ತು ಪುಟ್ಟು ಆಂಜನಪ್ಪ ಭಾಗಿಯಾಗಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಎಲ್ಲ ಕಾಂಗ್ರೆಸ್ ಮುಖಂಡರೊಂದಿಗೆ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿದ್ಯಾಗಣಪತಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಈ ವರ್ಷವೂ ಸಹ ಉತ್ತಮ ಮಳೆ ಬೆಳೆ ಆಗಿ ರೈತನ ಬದುಕು ಹಸನಾಗಲಿ ಎಂದು ಶುಭ ಹಾರೈಸಿದ ಕಾಂಗ್ರೆಸ್ ಮುಖಂಡರಾದ ರಾಜು ಗೌಡರು. ಎಲ್ರಿಗೂ ನಮಸ್ಕಾರ. ಇವತ್ತು ಜಂಗಮಕೋಟೆ ಹಬ್ಬ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಂಗಮಕೋಟೆಯಲ್ಲಿ ಇವತ್ತು ಒಂಥರ ಮನೆಯಲ್ಲೂ ಹಬ್ಬದ ವಾತಾವರಣ. ಇವತ್ತು ಎಲ್ಲ ಗ್ರಾಮ ದೇವತೆಗಳನ್ನ ಇವತ್ತು ಮೆರವಣಿಗೆ ಹಾಗೂ ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ಇವತ್ತು ಗಜಮುಖ ಆನೆನ ಕರೆಸೋದ್ರ ಮುಖಾಂತರ ಗಜಮುಖನ ಆನೆ ಮೇಲೆ ಮೆರವಣಿಗೆ ಮಾಡಿ ಇವತ್ತು ಒಂದು ವಿಸರ್ಜನಾ ಕಾರ್ಯಕ್ರಮ ಮತ್ತು ಈ ವಿಶೇಷವಾಗಿ ಇವತ್ತು ಊರೆಲ್ಲನೂ ಮೆರವಣಿಗೆ ಮಾಡಿ ಎಲ್ಲ ಗ್ರಾಮ ದೇವತೆಗಳನ್ನು ಇವತ್ತು ಪೂಜಿಸ್ತಿದ್ದಾರೆ. ಎಲ್ರಿಗೂ ಏನವರು ಉದ್ದೇಶದಿಂದ ಇಲ್ಲಿ ದೇವರುಗಳನ್ನ ಮೆರವಣಿಗೆ ಮಾಡ್ತಿದ್ದಾರೆ, ಏನವರ ಉದ್ದೇಶಗಳಿದೆ ಆ ಎಲ್ಲ ಉದ್ದೇಶಗಳನ್ನು ಆ ಭಗವಂತ ಎಲ್ಲ ಗ್ರಾಮ ದೇವತೆಗಳು ಕೂಡ ಬಗೆಹರಿಸಲಿ, ಎಲ್ಲ ಅವ್ರ ಇಷ್ಟಾರ್ಥಗಳು ಸಿದ್ಧಿಸಲಿ. ಬರುವಂಥ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಮಳೆ ಬೆಳೆ ಆಗಿ ರೈತರುಗಳು ಓದಿರೋಂಥ ಮಕ್ಕಳು ವಿದ್ಯಾಭ್ಯಾಸಗಳು ಎಲ್ಲ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪುಟ್ಟು ಆಂಜನಪ್ಪ ಭಾಗವಹಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಗಂಗಾಧರೇಶ್ವರ ಸ್ವಾಮಿ ದೇವರ ಒಂದು ಅನುಗ್ರಹದಿಂದ ಇವತ್ತಿನ ದಿನ ಗಣೇಶ ಮೂರ್ತಿ ವಿಸರ್ಜನೆ ಮಾಡುವಂಥದ್ದು. ಸುಮಾರು 20 ದಿನಗಳಿಗೂ ಹೆಚ್ಚಾಗಿ ಗಣೇಶ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ವಿಸರ್ಜನೆ ಮಾಡುವಂಥ ಹಂತಕ್ಕೆ ಇವತ್ತಿನ ಗ್ರಾಮದ ಎಲ್ಲ ಯುವಕರು ಒಟ್ಟಾಗಿ ವಿಶೇಷವಾಗಿ ಇಲ್ಲಿ ಜಂಗಮಕೋಟೆಯಲ್ಲಿ ಮುಸಲ್ಮಾನ್ ಬಂಧುಗಳು ಮತ್ತು ಹಿಂದೂಗಳು ಒಂದು ಸಹೋದರ ಭಾವಗೀತೆಯಿಂದ ಈ ಹಬ್ಬನ ಮಾಡ್ತಾ ಇರೋಂಥದ್ದು. ಊರಿನ 20ಕ್ಕೂ ಹೆಚ್ಚು ದೇವರನ್ನು ಪಲ್ಲಕ್ಕಿ ಮೂಲಕ ಪ್ರತಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡೋಂಥದ್ದು. ಭಾಳ ಮೆರುಗ್ತಾ ಇರೋಂಥದ್ದು ಆನೆನ ತರಿಸಿರೋಂಥದ್ದು. ಯುವಕರಿಗೆ ಭಾಳ ಕಷ್ಟ ಕಂಡ್ರಪ್ಪ ಇದನ್ನು ತರಿಸೋದು, ಇದ್ರ ಬಗ್ಗೆ ಆಸಕ್ತಿ ಬಿಡ್ರಿ ಅಂದರೂ ಅವ್ರು ಬಿಡೋಕ್ಕೆ ತಯಾರಿಲ್ಲ. ಇನ್ನೂ ಒಂದು ರೀತಿ ಗಣೇಶನ ಹಬ್ಬ ಅಂದರೆ ಒಂದು ಒಗ್ಗಟ್ಟಿನ ಪ್ರತೀಕ, ಎಲ್ಲರೂ ಸಹ ಸೇರ್ಕೊಳ್ಳೋಂಥದ್ದು, ಖುಷಿಯಾಗಿ ಆಚರಣೆ ಮಾಡೋಂಥದ್ದು, ಒಂದು ಸ್ನೇಹನ ಹಂಚೋಂಥದ್ದು ಒಂದು ಪ್ರತೀಕ. ಆ ನಿಟ್ಟಿನಲ್ಲಿ ಇವತ್ತು ಆನೆನ ತರಿಸಿ ಅದ್ರ ಮೇಲೆ ದೇವರ ವಿಗ್ರಹನ ಇಟ್ಕೊಂಡು ಈ ಊರೆಲ್ಲ ಉತ್ಸವ ಮಾಡ್ತಾ ಇರೋಂಥದ್ದು. ಎಲ್ಲರಲ್ಲೂ ಸಹ ಸಂತೋಷ ಮನೆ ಮಾಡಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಸಂತೋಷ ಮೂಡಲಿ, ಎಲ್ಲರೂ ವಿಘ್ನಗಳನ್ನ ಆ ವಿಘ್ನೇಶ್ವರ ನಿವಾರಣೆ ಮಾಡಲಿ, ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಎಲ್ಲ ನಿಟ್ಟಿನಲ್ಲೂ ಸಹ ಒಳ್ಳೆಯದಾಗಲಿ ಆ ಭಗವಂತನ ಕೃಪೆಯಲ್ಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಹಾರೈಸ್ತೀನಿ. ಇನ್ನು ಈ ಸಂದರ್ಭದಲ್ಲಿ ರಾಜು ಗೌಡ ಮತ್ತು ಪುಟ್ಟು ಆಂಜನಪ್ಪ ಅಭಿಮಾನಿಗಳು ಒಂದೇ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಪಾಲ್ಗೊಂಡು ಗಣೇಶ ವಿಸರ್ಜನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಜಂಗಮಕೋಟೆ ಗ್ರಾಮಸ್ಥರು ಭಾಗವಹಿಸಿದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.